ಕ್ವಿನೋವಾ ಅನ್ನೋದೆಲ್ಲ ಬೇಯಿಸೋ ಪದ್ಧತಿ ಬೇರೆ ಅದ. ಇದನ್ನು ನೋಡಿ, ಇದನ್ನು ಹೀಗೆ ಹಾಕಿಬಿಟ್ರೆ ಒಂಥರದ ಗಬ್ಬು ವಾಸನೆ ಬಂದಂಗೆ ಆಗ್ತದೆ. ಅದಕ್ಕೆ ನಾನು ಒಂದು ಕುದಿಸ್ಕೊಂಡ್ಬಿಟ್ಟು ಇದನ್ನು ಸೋಸ್ಕೋತಾ ಇದ್ದೀನಿ. ಈಗ ನೋಡಿ, ಈಗ ಬೇಯಿಸಿ ನೀರು ಬಸ್ದು ಇಟ್ಕೊಂಡಿದ್ದೀನಿ. ಈಗ ಇದನ್ನು ಒಗ್ಗರಣೆ ಹಾಕ್ತಾಯಿದ್ದೀನಿ. ಒಂದು 4 ಸ್ಪೂನಷ್ಟು ಸ್ವಲ್ಪ ಎಣ್ಣೆ ಹಾಕ್ತಾಯಿದ್ದೀನಿ. ಹಾಕಿದ್ದೀನಿ. ಇದಕ್ಕೆ ಸಾಸಿವೆ ಜೀರಿಗೆ ಹಾಕ್ತಾಯಿದ್ದೀನಿ. ಈ ಚಟಪಟ ಅಂದ್ಕೊಳ್ಳೆ ಕಡಲೆಬೇಳೆ, ಉದ್ದಿನಬೇಳೆ, ಸ್ವಲ್ಪ ಶೇಂಗಾ ಹಾಕ್ತಾಯಿದ್ದೀನಿ. ಹಾಕ್ಬಿಟ್ಟು ಇನ್ನು ಸ್ವಲ್ಪ ಹುರ್ಕೊತಾ ಇದ್ದೀನಿ ನಾನು. ನೋಡಿ ಆತಲ್ಲ. ಈಗ ಇದಕ್ಕೆ ಎಲ್ಲ ಹೆಚ್ಚಿಟ್ಟಿದ್ದು ತರಕಾರಿ ಹಾಕ್ತಾಯಿದ್ದೀನಿ. ಹಾಕಿ ಒಂದು ಸ್ವಲ್ಪ ಕುಟ್ಟಿಟ್ಟಿದ್ದು ಒಳ್ಳೆ ಹಿಂಗಿದೆ, ಹಿಂಗೆ ಹಾಕ್ತಾಯಿದ್ದೀನಿ. ಮತ್ತೆ ಅರಿಶಿನ ಪುಡಿ ಹಾಕ್ತಾಯಿದ್ದೀನಿ. ತಾಳ್ತೆಲ್ಲ ತಾಳಿಂದ ನಾನು ಇದಕ್ಕೆ ನೀರು ಹಾಕಿದ್ದೀನಿ. ಈಗ ನೀರಿಗೆ ಏನು ಮಾಡ್ತಾಯಿದ್ದೀನಿ, ನಾನು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಾಯಿದ್ದೀನಿ. ಆಮೇಲೆ ಮನೆಯಲ್ಲಿ ಮಾಡಿದ್ದ ಇದು ಬಿಸಿಬೇಳೆ ಭಾತ್ ಪುಡಿ ಇದೆ, ಆ ಪುಡಿನೂ ಹಾಕ್ತಾಯಿದ್ದೀನಿ. 1-2 ಒಣಮೆಣಸಿನ್ಕಾಯಿನೂ ಹಾಕಿದ್ದೀನಿ. ನೋಡಿರಿ, ಈಗ ಇದು ಕುದಿಲಿಕ್ಕತ್ತದಲ್ಲ. ಇದಕ್ಕೆ ನಾನು ಏನು ಮಾಡ್ತೀನಿ, ಬೇಯಿಸಿಟ್ಟಿದ್ದ ಕ್ವಿನೋವಾ ಇತ್ತಲ್ಲ ಅದನ್ನು ಹಾಕ್ತಿದ್ದೀನಿ. ಆಮೇಲೆ ನೆನೆಸಿಟ್ಟ ತೊಗರಿಬೇಳೆನೂ ಹಾಕ್ತಾಯಿದ್ದೀನಿ. ತೊಗರಿಬೇಳೆ ಮತ್ತು ಕ್ವಿನೋವಾ ಏನದಲ್ಲ ಸಮ ಪ್ರಮಾಣದಲ್ಲಿ ಒಂದೊಂದು ಬಟ್ಲು ತೊಗೊಂಡಿದ್ದೀನಿ ನಾನು. ನೋಡಿ, ಕುದ್ದದ್ದಾಗಿದೆಲ್ಲ ಸ್ವಲ್ಪ. ಈಗ ನಾನು ಲಿಡ್ ಕ್ಲೋಸ್ ಮಾಡಿಬಿಟ್ಟು 3 ವಿಸಿಲ್ ಮಾಡ್ತಾಯಿದ್ದೀನಿ ಇದನ್ನು ನಾನು. ನೋಡಿ, ಈಗ ಬಿಸಿಬೇಳೆ ಭಾತ್ ಆಗಿದೆ. ಕ್ವಿನೋವಾದ್ದು ಡಿಶ್ ಔಟ್ ಮಾಡ್ತಾಯಿದ್ದೀನಿ. ಅದರ ಜೋಡಿ ಒಂದು ಸೌತೆಕಾಯಿದು ಈರುಳ್ಳಿದು ರಾಯ್ತ ಕಲಿಸಿದ್ದೀನಿ. ಒಂದು ಉಪ್ಪಿನಕಾಯಿ ಇದೆ, ಪಾಪಡ್ ಸುಟ್ಟಿದೆ. ಈ ರೀತಿ ನೋಡಿ, ಇದು ಹೆಲ್ದಿ, ತುಂಬ ಹೆಲ್ದಿ ಇದು. ಈ ರೀತಿ ಕ್ವಿನೋವಾದಿಂದ ಸಾಕಷ್ಟು ರೆಸಿಪಿ ಮಾಡಿ ತೋರಿಸ್ತಾ ಇದ್ದೀನಿ ನಾನು. ಈ ರೀತಿ ನೀವು ಮಾಡ್ಕೊಂಡು ನೋಡಿ. ಚಲೋ ಅನಿಸ್ತೀನಿ. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು ವೆರಿ ಮಚ್ ಫಾರ್ ವಾಚಿಂಗ್ ಮೈ ಚಾನಲ್. ಥ್ಯಾಂಕ್ ಯು.